ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 181ನೆಯ ತಿರುನಾಮ ಅಮೇಯಾತ್ಮ. 103ನೇ ಅಮೇಯಾತ್ಮ ಎಂಬ ತಿರುನಾಮದ ಅರ್ಥ ಅಗಾಧ ಕರುಣೆಯನ್ನು ಹೊಂದಿರುವ ಮತ್ತು ಯಾರಿಗೂ ಸಂಪೂರ್ಣವಾಗಿ ಗ್ರಹಿಸಲಾಗದ ಸ್ವರೂಪವುಳ್ಳವನು ಎಂದು ತಿಳಿದುಕೊಂಡೆವು. ಈಗ ಈ ತಿರುನಾಮದಲ್ಲಿ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಪರಾಶರ ಭಟ್ಟರಿಗೆ ಶ್ರೀರಂಗದ ರಂಗನಾಥ ಸ್ವಾಮಿಯ ಮೇಲೆ ಅಪಾರ ಪ್ರೀತಿ ಇತ್ತು. ಒಂದು ಬಾರಿ ಅವರು ಭಗವಂತನನ್ನು ನೋಡಿ, ನಿಮ್ಮ ಶಯನ ಭಂಗಿಯು ನನಗೆ ಲಂಕೆಗೆ ತೆರಳಲು ಸಮುದ್ರ ರಾಜನ ಅನುಮತಿಗಾಗಿ ದರ್ಬೆಯ ಮೇಲೆ ಮಲಗಿದ್ದ ಶ್ರೀರಾಮನನ್ನು ನೆನಪಿಸುತ್ತದೆ ಎಂದು ಹೇಳಿದರು. ರಾಮಾಯಣದಲ್ಲಿ ವಾಲ್ಮೀಕಿ ಈ ದೃಶ್ಯವನ್ನು ಅತ್ಯಂತ ಸುಂದರವಾಗಿ ವರ್ಣಿಸುತ್ತಾರೆ. ಸಮುದ್ರ ತೀರದಲ್ಲಿ ಮಲಗಿದ್ದ ರಾಮನನ್ನು ನೋಡಿದಾಗ ಅಲ್ಲಿ 2 ಸಾಗರಗಳು ಪರಸ್ಪರ ಎದುರು ನಿಂತಿರುವಂತೆ ಕಾಣುತ್ತಿತ್ತು ಎಂದು ಅವರು ಹೇಳುತ್ತಾರೆ. ಒಂದು ಉಪ್ಪು ನೀರಿನ ಸಮುದ್ರ, ಮತ್ತೊಂದು ಕರುಣೆಯ ಸಾಗರನಾದ ಶ್ರೀರಾಮ. ಪರಾಶರ ಭಟ್ಟರ್ ಇದೇ ಅದ್ಭುತ ದೃಶ್ಯವನ್ನು ಶ್ರೀರಂಗದಲ್ಲಿಯೇ ಕಾಣುವ ಭಾಗ್ಯ ನನಗೆ ದೊರೆತಿದೆ ಎಂದು ಆನಂದಪಟ್ಟರು. ಏಕೆಂದರೆ ಶ್ರೀರಂಗವು ಕಾವೇರಿ ಮತ್ತು ಕೊಳ್ಳಿಡಂ ನದಿಗಳ ಮಧ್ಯದಲ್ಲಿರುವ ದ್ವೀಪ ಪ್ರದೇಶವಾಗಿದೆ. ಹೀಗಾಗಿ ಆ ನದಿಗಳ ನಡುವೆ ಶಯನಿಸುತ್ತಿರುವ ರಂಗನಾಥನನ್ನು ಕಂಡಾಗ ಸಮುದ್ರ ತೀರದಲ್ಲಿ ದರ್ಬೆಯ ಮೇಲೆ ವಿಶ್ರಾಂತಿ ಪಡೆದಿದ್ದ ಶ್ರೀರಾಮನ ದಿವ್ಯ ರೂಪವೇ ತಮ್ಮ ಕಣ್ಮುಂದೆ ಕಾಣುತ್ತಿರುವಂತೆ ಪರಾಶರ ಭಟ್ಟರಿಗೆ ಅನಿಸಿತು. ಭಗವಂತನಿಗೆ ಪರಾಶರ ಭಟ್ಟರಿಂದ ತನ್ನ ಮಹಿಮೆಗಳ ವಿವರಣೆಯನ್ನು ಕೇಳುವ ಆಸೆಯಿತ್ತು. ಆದ್ದರಿಂದ ಅವರು ಏನೂ ತಿಳಿಯದಂತೆ ನಟಿಸಿ ಭಟ್ಟರನ್ನು ನೋಡಿ, ನನ್ನನ್ನು ಸಮುದ್ರಕ್ಕೆ ಹೇಗೆ ಹೋಲಿಸಬಹುದು ಎಂದು ಕೇಳಿದರು. ಭಗವಂತನ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ಪರಾಶರ ಭಟ್ಟರ್ ಸಮುದ್ರ ಮತ್ತು ಭಗವಂತನ ನಡುವಿನ ಅನೇಕ ಅದ್ಭುತ ಹೋಲಿಕೆಗಳನ್ನು ವಿವರಿಸಿದರು. ಅವು ಹೀಗಿವೆ. ಆಶ್ರಯ. ಸಮುದ್ರವು ಸಣ್ಣ ಮೀನುಗಳಿಂದ ಹಿಡಿದು ತಿಮಿಂಗಳದವರೆಗೆ ಎಲ್ಲ ಜೀವಿಗಳಿಗೆ ಆಶ್ರಯ ನೀಡುವಂತೆ ಭಗವಂತನು ಸೂಕ್ಷ್ಮ ಜೀವಿಗಳಿಂದ ಬ್ರಹ್ಮನವರೆಗೂ ಎಲ್ಲ ಜೀವಿಗಳಿಗೂ ಆಶ್ರಯವನ್ನು ನೀಡುವವನಾಗಿದ್ದಾನೆ. ರೂಪಾಂತರ. ಸಮುದ್ರದ ನೀರು ಉಪ್ಪಾಗಿದ್ದರೂ ಮಳೆಯಾಗಿ ಭೂಮಿಗೆ ಬಂದಾಗ ಸಿಹಿಯಾಗುತ್ತದೆ. ಅದೇ ರೀತಿ ಭಗವಂತನ ದಿವ್ಯ ಕಲ್ಯಾಣ ಗುಣಗಳನ್ನು ಆಚಾರ್ಯರು ನಮಗೆ ಸುಲಭವಾಗಿ ಗ್ರಹಿಸಬಹುದಾದ ಹಾಗೂ ಸವಿಯಬಹುದಾದ ರೂಪದಲ್ಲಿ ನೀಡುತ್ತಾರೆ. ವೃದ್ಧಿ. ಚಂದ್ರನ ಪ್ರಭಾವದಿಂದ ಸಮುದ್ರವು ಉಕ್ಕುವಂತೆ ಜ್ಞಾನ ಮತ್ತು ಭಕ್ತಿಯ ಸಾನ್ನಿಧ್ಯದಲ್ಲಿ ಭಗವಂತನ ಮಹಿಮೆಯ ಅನುಭವವು ಹೆಚ್ಚಾಗುತ್ತದೆ. ಸೌಂದರ್ಯ. ಜನರು ಸಮುದ್ರದ ಸೌಂದರ್ಯವನ್ನು ಆಸ್ವಾದಿಸಲು ಅದರ ತೀರಕ್ಕೆ ಹೋಗುವಂತೆ ಭಕ್ತರು ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ದರ್ಶನ ಮಾಡಲು ದೇವಸ್ಥಾನಗಳಿಗೆ ಹೋಗುತ್ತಾರೆ. ಆಳ. ಸಮುದ್ರದ ಆಳವನ್ನು ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ಭಗವಂತನ ಮಹಿಮೆ ಮತ್ತು ಗುಣಗಳ ಆಳವು ಅಳೆಯಲಾಗದಷ್ಟು ಅಪಾರವಾಗಿದೆ. ಅನುಭವದ ಮಾರ್ಗ. ಸಮುದ್ರದ ಮಧ್ಯಭಾಗವನ್ನು ಅನುಭವಿಸಲು ದೃಢವಾದ ದೋಣಿ ಬೇಕಾದಂತೆ ಭಗವಂತನನ್ನು ಸಂಪೂರ್ಣವಾಗಿ ಅನುಭವಿಸಲು ಭಕ್ತಿ ಎಂಬ ದೋಣಿ ಅಗತ್ಯ. ಧ್ವನಿ. ಸಮುದ್ರದ ಹತ್ತಿರ ನಿಂತಾಗ ಅಲೆಗಳ ನಾದ ಕೇಳಿಸುತ್ತದೆ. ಭಗವಂತನ ಸನ್ನಿಧಿಯಲ್ಲಿ ನಿಂತಾಗ ಭಯಪಡಬೇಡ, ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂಬ ಅಭಯವಾಣಿ ಕೇಳಿಸುತ್ತದೆ. ಅಕ್ಷಯತೆ. ಸಮುದ್ರ ಎಂದಿಗೂ ಬತ್ತುವುದಿಲ್ಲ, ಹಾಗೆಯೇ ಭಗವಂತನ ಕರುಣೆಯು ಎಂದಿಗೂ ಕಡಿಮೆಯಾಗುವುದಿಲ್ಲ. ಗಾಂಭೀರ್ಯ. ಸಮುದ್ರದ ಅತ್ಯಂತ ವಿಶೇಷವಾದ ಗುಣವೇನೆಂದರೆ ಅದರ ಗಾಂಭೀರ್ಯ ಮತ್ತು ಮಹಿಮೆ. ಅದೇ ರೀತಿ ಭಗವಂತನ ಸ್ವರೂಪವನ್ನು ನಿರೂಪಿಸುವ ಪ್ರಮುಖ ಲಕ್ಷಣವು ಅವನ ಅಪ್ರತಿಮ ಗಾಂಭೀರ್ಯವೇ. ಈ ಕಾರಣಕ್ಕಾಗಿಯೇ ಆಳ್ವಾರರು ಅವನನ್ನು ಕಡಲ್ವಣ್ಣನ್ ಎಂದು ಕೊಂಡಾಡಿದ್ದಾರೆ. ಕಡಲ್ವಣ್ಣನ್ ಎಂದರೆ ಸಮುದ್ರದ ವರ್ಣವನ್ನು ಹೊಂದಿರುವವನು. ಈ ಎಲ್ಲ ಗುಣಗಳನ್ನು ಗಮನಿಸಿದಾಗ ಅಮೇಯಾತ್ಮ ಎಂಬ ತಿರುನಾಮವು ಭಗವಂತನ ಅಳತೆಯಾಗದ ಮಹಿಮೆ, ಅಸೀಮ ಕರುಣೆ ಮತ್ತು ಅಗ್ರಾಹ್ಯವಾದ ದಿವ್ಯ ಸ್ವರೂಪವನ್ನು ಸೂಚಿಸುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.